ಓಂ ನಮೋ ಭಗವತೆ ವಾಸುದೇವಾಯ. ನಿತ್ಯಭಕ್ತಿ ಕಾರ್ಯಕ್ರಮಕ್ಕೆ ಸುಸ್ವಾಗತವನ್ನು ಕೋರುತ್ತಾ ಜಗತ್ ಸರ್ವಂ ದೈವಾಧೀನಂ, ದೈವಂ ಮಂತ್ರಾಧೀನಂ, ಮಂತ್ರಂ ಸಂಖ್ಯಾಧೀನಂ. ನೋಡಿ ಎಷ್ಟು ಚೆನ್ನಾಗಿದೆಯೋ. ಇಡೀ ಪ್ರಪಂಚ ಎಲ್ಲ, ಇಡೀ ಜಗತ್ತೆಲ್ಲ ಭಗವಂತನ ಒಂದು ಅಧೀನದಲ್ಲಿದೆ. ಭಗವಂತನು ಮಂತ್ರಾಧೀನದಲ್ಲಿದ್ದಾನೆ. ಆ ಮಂತ್ರಗಳು ಸಂಖ್ಯೆಗಳ ಅಧೀನದಲ್ಲಿ. ಇವತ್ತಿನ ದಿವಸ ನಾವು ಸಂಖ್ಯಾಶಾಸ್ತ್ರ ಹೇಳ್ತಾ ಇಲ್ಲ, ಆದರೆ ಎಷ್ಟೋ ಜನರಿಗೆ 1 ರಿಂದ 9 ಸಂಖ್ಯೆಗಳಲ್ಲಿ 7ರ ಸಂಖ್ಯೆ ಯಾಕೋ ಗೊತ್ತಿಲ್ಲ. 1 2 3 4 5 6 7 8 9 ನವಗ್ರಹಗಳ ಪ್ರತೀಕ ಅಂದರೆ 9 ಸಂಖ್ಯೆಗಳು. ಆ 9 ಸಂಖ್ಯೆಗಳಲ್ಲಿ ಒಂದು ಸಂಖ್ಯೆಗೆ ಯಾಕೋ ನಾವು ಸ್ವಲ್ಪ ಬೇಜಾರು ಮಾಡ್ಕೋತೀವಿ. ಆ ಸಂಖ್ಯೆನ ಇಷ್ಟಪಡಲ್ಲ, ಆ ಸಂಖ್ಯೆಯನ್ನು ಕೀಳಾಗಿ ನೋಡ್ತೀವಿ. ಆ ಸಂಖ್ಯೆಯನ್ನು ನಮಗೇನನ್ಸುತ್ತೆ, ಆ ಸಂಖ್ಯೆ ಬಂದರೆ ವಾಹನಕ್ಕೂ ಕೂಡ ಇಷ್ಟಪಡೋದಿಲ್ಲ. ಇನ್ನು ಆ ಸಂಖ್ಯೆಯ ವಿಚಾರಕ್ಕೆ ಬಂದಾಗ ನಾವು ಏನೇನೋ ಕಲ್ಪನೆಗಳು ಮಾಡ್ಕೊಳ್ತೀವಿ. ಆ ಸಂಖ್ಯೆಯ ಮಹತ್ವ ನಿಮಗೆ ಗೊತ್ತಿಲ್ಲ. ಆ ಸಂಖ್ಯೆ ಬಹಳ ವಿಶೇಷವಾದ ಮಹತ್ವ ಹೊಂದಿರತಕ್ಕಂಥ ಸಂಖ್ಯೆ. ಅದುವೇ ಆ ಸಂಖ್ಯೆಯೇ 7ರ ಸಂಖ್ಯೆ. 7 ಅಂದ ತಕ್ಷಣವೇ ನಮ್ಮಲ್ಲಿ ಬರ್ತಕ್ಕಂಥದ್ದೇನು ಅಂದರೆ ಅದು ಕೇತುವಿನ ಸಂಖ್ಯೆ. 1 ಸೂರ್ಯ, 2 ಚಂದ್ರ, 3 ಗುರು, 4 ರಾಹು, 5 ಬುಧ, ಹಾಗೆ 6 ಶುಕ್ರ, 7 ಕೇತು, 8 ಶನಿ, 9 ಕುಜ ಅಂತೀವಿ. ಆದರೆ ಈ 7ರ ಸಂಖ್ಯೆಯನ್ನು ನಮ್ಮ ಆಡು ಭಾಷೆಯಲ್ಲಿ ಏನು ಹೇಳ್ತಾ ಇರ್ತೀವಿ, 7ರ ಸಂಖ್ಯೆಗೆ ಏಳು, ಬೀಳು, ಗೋಳು ಈ ರೀತಿ ಹೇಳ್ಕೊತೀವಿ. 7 ಅಂದರೆ ಬೀಳ್ತಕ್ಕಂಥದ್ದು, ಹಾಗೆ ಗೋಳು ಇರತಕ್ಕಂಥದ್ದು, ಈ ರೀತಿಯ ಮಾತುಗಳನ್ನೆಲ್ಲ. ಮತ್ತು ಹಾಳು, ಏಳು, ಬೀಳು, ಗೋಳು, ಹಾಳು. 7ನೇ ಸಂಖ್ಯೆ ಹಾಳು ಸಂಖ್ಯೆ ಅಂತೂ ಕೂಡ ನಾವು ಹೇಳ್ಕೊತೀವಿ. ಇವತ್ತಿನ ಸಹ ಅದರ ಮಹತ್ವದ ಬಗ್ಗೆ ತಿಳ್ಕೊಳ್ಳೋಕೆ ಹೋದಾಗ ಅದರ ವಿಶೇಷಗಳೇನು, ಆ 7ರ ಸಂಖ್ಯೆ ನಮ್ಮ ಇತಿಹಾಸ ಪುರಾಣಗಳಲ್ಲಿ ಅದರ ಎಷ್ಟರ ಮಟ್ಟಿಗೆ ಮಹತ್ವವನ್ನು ಪಡೆದಿದೆ ಅಂದರೆ ಅಷ್ಟು ಮಹತ್ವ ಅದಕ್ಕೆ ಇದೆ. ಅಷ್ಟು ವಿಶೇಷವಾದ 7ರ ಸಂಖ್ಯೆ ಕೂಡ ಆಗಿದೆ. ನಿಮಗೆ ಗೊತ್ತಿರ್ಬೋದು, ಸಪ್ತ ನದಿಗಳು 7 ನದಿಗಳು, ಸಪ್ತ ಋಷಿಗಳು, ಸಪ್ತ ಕೋಶಗಳು, ಸಪ್ತ ವರ್ಣಗಳು, ಸಪ್ತ ದ್ವೀಪಗಳು, ಹಾಗೆಯೇ ಸಪ್ತ ಚಕ್ರಗಳು, ಸಪ್ತ ಮಾತೃಕೆ ಎಲ್ಲವನ್ನು ಕೂಡ 7 ಅಂತೀವಿ. ಹಾಗೆ ಸೂರ್ಯನ ಕುದುರೆಗಳು ಕೂಡ 7 ಆಗಿದೆ. ತಿರುಪತಿಯ ಬೆಟ್ಟ 7 ಬೆಟ್ಟಗಳ ಒಡೆಯ ಯಾರು ಅಂದರೆ ಸಾಕ್ಷಾತ್ ವೆಂಕಟೇಶ್ವರ. ನೀವು 6 ಬಾಗಿಲುಗಳನ್ನು ದಾಟಿ 7ನೇ ಬಾಗಿಲ ಹತ್ರ ಅಂದರೆ 7ನೇ ಇದರಲ್ಲೇ ಸಾಕ್ಷಾತ್ ವೆಂಕಟೇಶ್ವರ ಇರತಕ್ಕಂಥದ್ದು ಕೂಡ ಆಗಿದೆ. ಹಾಗೆ 7 ವಾರಗಳು ಕೂಡ ಹೇಳ್ತೀವಿ. ಅದೇ ರೀತಿ ನೋಡೋಕೆ ಹೋದಾಗ ನಮಗೆ ಒಂದು ಮಾತು ಜ್ಞಾಪಕ ಬರುತ್ತೆ, ಬುದ್ಧಿ ಬುದ್ಧಿ ನಮಗೆ ಕರ್ಮದಂತೆ, ಆದರೆ ಸಂಖ್ಯೆಗಳಿಗೆ ಇದಂತಲ್ಲ. ಈ ಸಂಖ್ಯೆ ಬಹಳಷ್ಟು ಮಹತ್ವ ಕೂಡ ಪಡೆದಿರ್ತಕ್ಕಂಥದ್ದು ಕೂಡ ಆಗಿರುತ್ತೆ. ಅದೇ ರೀತಿ ಇವತ್ತು ಸಾಕಷ್ಟು ಈ ಒಂದು 7ನೇ ಸಂಖ್ಯೆಯಲ್ಲಿ ಹುಟ್ಟಿರ್ತಕ್ಕಂಥವ್ರೆ ಅದೃಷ್ಟ ಕೂಡ ಭಾಳಷ್ಟು ಕೂಡಿ ಬಂದಿರತಕ್ಕಂಥದ್ದು. ಸಾಕಷ್ಟು ಮಹನೀಯರು, ಸಾಕಷ್ಟು ಮಹಾನ್ ಭಾವರು ಕೂಡ 7ನೇ ಸಂಖ್ಯೆಯಲ್ಲಿ ಹುಟ್ಟಿರ್ತಕ್ಕಂಥವ್ರು. ನಮಗೆಲ್ರಿಗೂ ಈಗಿನ ಕಾಲಕ್ಕೆ, ಈಗಿನ ಘಟ್ಟಕ್ಕೆ, ಈಗಿನ ಕಾಲಮಾನ ಸಾಕಷ್ಟು ಜನ ಇದ್ದರೂ ಕೂಡ ಕೆಲವರ ಹೆಸರಲ್ಲೂ ಕೂಡ ನಾವು ಹೇಳ್ಬೋದು. ಧೋನಿ ನೋಡಿ 7ನೇ ತಾರೀಕು, ಮಹೇಂದ್ರ ಸಿಂಗ್ ಧೋನಿ 7ನೇ ತಾರೀಕು, ಬ್ರೂಸ್ಲಿ ಇರ್ಬೋದು, ಹಾಗೆ ಚಾರ್ಲಿ ಚಾಪ್ಲಿನ್ ಇರ್ಬೋದು, ಐಸಾಕ್ ನ್ಯೂಟನ್ ಇರ್ಬೋದು, ಹಾಗೆ ಎಲಿಜಬೆತ್ ರಾಣಿ ಇರ್ಬೋದು. ಈ ರೀತಿ ನೋಡೋಕೆ ಹೋದಾಗ 7ರ ಸಂಖ್ಯೆ ಕೇತುವಿನ ಸಂಖ್ಯೆ, ನಿಖರವಾದ ಸಂಖ್ಯೆ, ನಿಖರವಾದ ದಿನ. ನಾವು ಯಾವಾಗಲೂ ಹೇಳ್ತೀವಿ 7, 16, 25. ಇವು 7 ಅಂದರೆ 7, 16 ಅಂದರೂ ಕೂಡ 7, 25 ಅಂದರೂ 7. ಎಷ್ಟೋ ರಾಜಕೀಯ ವ್ಯಕ್ತಿಗಳಿರ್ಬೋದು, ಹಾಗೆ ವಿಜ್ಞಾನಿಗಳಿರ್ಬೋದು, ಮಹನೀಯರಿರ್ಬೋದು, ಸಾಕಷ್ಟು ಜನ ಈ 7ರ ಸಂಖ್ಯೆಯಲ್ಲಿ ಹುಟ್ಟಿರ್ತಾರೆ. ಇದಕ್ಕೆಲ್ಲಕ್ಕಂತ ಮಿಗಿಲಾಗಿ ನಾವು 7ನೇ ತಾರೀಕು ಬಂದಾಗ ವಿವಾಹಕ್ಕೆ ಹಿಂದೇಟು ಹಾಕೋದು, 7ನೇ ತಾರೀಕು ಬಂದಾಗ ನಾವು 16ನೇ ತಾರೀಕು 25 ಇದು 7 ಕೂಡಿದ್ರೆ 7 ಬಂದ್ಬಿಡುತ್ತು. ನಮ್ಮ ಮನಸ್ಸಿನ ಭಾವನೆ ಯಾವಾಗಲೂ ಅದಕ್ಕೆ ಬುದ್ಧಿ ಕರ್ಮಾನುಸಾರಿಣಿ ಅಂತ ಕೇಳ್ತೀವಿ. ಹಾಗಾಗಿ 7 ಬಹಳ ಪವಿತ್ರವಾದದ್ದು, 7 ಶುಭವಾದದ್ದು, 7 ಮಹತ್ತರವಾದದ್ದು, 7ರ ಒಂದು ಸಂಖ್ಯೆ ಅಷ್ಟು ಅದ್ಭುತವಾದದ್ದು. 7 ಸಂಖ್ಯೆ ನಮ್ಮನ್ನು ಎಲ್ಲೋ ಅಂದರೆ ಉನ್ನತವಾದ ಸ್ಥಾನಕ್ಕೂ ಕೂಡ ನಮ್ಮನ್ನು ಕರ್ಕೊಂಡು ಹೋಗೋ ಶಕ್ತಿ 7ರ ಸಂಖ್ಯೆಗೆ ಇದೆ ಅಂತ ಹೇಳ್ತಾ ಪರೀಕ್ಷೆ ಮಾಡಿ ಅನುಭವಪೂರ್ವಕವಾಗಿ ಹೇಳ್ತಾ ಇದ್ದೀವಿ. 7 ಬಹಳಷ್ಟು ಶುಭದ ಸಂಖ್ಯೆ ಕೂಡ ಆಗಿದೆ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.